ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಡ್ರೈ ಫ್ರೂಟ್ಸ್ನಲ್ಲಿ ಸಾವಿಗೆ ಪಾಯಸ ಹೇಗೆ ಮಾಡೋದು ನೋಡೋಣ. ಸೊ ಈಗ ಒಂದು ಬಾಣಲೆ ತೊಗೊಂಡು ಬಾಣಲೆನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬಿಸಿ ಆಗ್ತಿದ್ದಂಗೆ ಸಾವಿಗೆನ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡೋಣ ಅಷ್ಟೇ. ಸಾವಿಗೆನ ಬಿಸಿಯಾಗಿರೋ ಸಾವಿಗೆನ ತೆಗೆದು ಸೈಡ್ಗೆ ಇಟ್ಬಿಟ್ಟು ಒಂದು ಪಾತ್ರೆ ತೊಗೊಂಡು, ಸಣ್ಣ ಪಾತ್ರೆ ತೊಗೊಂಡು ಅದಕ್ಕೆ ಹಾಲು ಹಾಕಿ ಸ್ವಲ್ಪ ಸ್ವೀಟಿಗೆ ತಕ್ಕಂತೆ ಸಕ್ಕರೆಯನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ. ಹಾಗೆ ಬಿಸಿ ಮಾಡ್ತಾ ಇರಬೇಕು ಹಾಲನ್ನ. ಬಿಸಿ ಮಾಡಿರೋಂಥ ಹಾಲನ್ನ ಎತ್ತಿಟ್ಬಿಟ್ಟು ಒಂದು ಸಣ್ಣ ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪನ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಡ್ರೈ ಫ್ರೂಟ್ಸ್, ಸ್ವಲ್ಪ ಲವಂಗ ಎಲ್ಲ ಹಾಕಿ ಅಲ್ಲೇ ಟೈಮ್ ಫ್ರೈ ಮಾಡ್ಕೋಬೇಕಷ್ಟ. ಸ್ವಲ್ಪ ಹಸಿ ಹಾಗೆ ಈಗ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನೆಲ್ಲ ಬಿಸಿ ಮಾಡಿರುವಂಥ ಹಾಲಿಗೆ ಹಾಕ್ಬಿಟ್ಟು ಕುದಿಸ್ತಾ ಇಡಬೇಕು ಸ್ವಲ್ಪ ಹೊತ್ತು. ಹಾಗೆ ಮಿಕ್ಸ್ ಮಾಡಿ, ಸೊ ಹೀಗೆ ಕುದೀತಾ ಇರುವಂಥ ಹಾಲಿಗೆ ಬಿಸಿ ಮಾಡಿರುವಂಥ ಸಾವಿಗೆನ ಹಾಕಬೇಕು. ಸೊ ನೆಕ್ಸ್ಟ್ ಸಾವಿಗೆ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಪ್ಯಾನ್ ಆಡಿಸಿ, ನೆಕ್ಸ್ಟು ಹಸಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ತುಂಡಾಗಿ ಪುಡಿ ಮಾಡಿ ಅದನ್ನು ಹಾಗೆ ಹಾಕೋಣ. ಸೊ ನೆಕ್ಸ್ಟು ಸ್ವಲ್ಪ ಲವಂಗ ಆ್ಯಡ್ ಮಾಡೋಣ. ಇವಾಗ ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ನಮ್ಮ ಪಾಯಸ ರೆಡಿ ಆಗೋಯ್ತು. ಸೊ ಇದಕ್ಕೆ ಸ್ವಲ್ಪ ಸ್ಲೈಸ್ ಮಾಡಿರೋಂಥ ಹಸಿ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟಿಗೆ. ಸೊ ಇದನ್ನು ಹಾಗೆ ಒಂದೊಂದೇ ಸ್ಲೈಸನ್ನು ಆ್ಯಡ್ ಮಾಡಿಕೊಂಡು ಸ್ಪೂನಲ್ಲೇ ಮಿಕ್ಸ್ ಮಾಡಿ ಸ್ಪೂನಿಂದ ತೊಗೊಂಡು ಒಂದೊಂದೇ ಬೈಟ್ಸ್ ತಿಂತಾಯಿದ್ರೆ ಸೂಪರ್. ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಸೊ ವಿಡಿಯೋ ಹೇಗಿತ್ತು ಅಂತ ಕೆಲವರು ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಆಗೋ ಒಂದು ಒಳ್ಳೆ ರೆಸಿಪಿಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.